ಇದು ನಿಮ್ಮ ತಪ್ಪು. ನನ್ನ ಬೈಕ್ ಫುಲ್ ಡ್ಯಾಮೇಜ್ ಆಗಿದೆ. ಸುಮ್ಮನೆ ಇರಿ. ನೀವು ಯಾವ ರೀತಿ ಬಂದ್ರಿ ಮೇಡಮ್? ಅಡ್ಜಸ್ಟ್ ಮಾಡ್ಕೊಳ್ಳಿ, ನಾನು ಇನ್ಶೂರೆನ್ಸ್ ಅವರಿಗೆ ಕಾಲ್ ಮಾಡ್ತೀನಿ. ನಿಮ್ಮ ಇನ್ಶೂರೆನ್ಸ್ ಪಕ್ಕ ರಿಜೆಕ್ಟ್ ಆಗುತ್ತೆ ಈ ವಿಡಿಯೋ ಫುಲ್ ನೋಡಿಲ್ಲ ಅಂದ್ರೆ. ನಮ್ಮ ಹತ್ರ ಏನಿಲ್ಲ ಬಿಡು, ಇನ್ಶೂರೆನ್ಸ್ ಒಂದು ಪೊಲೀಸಿಗೆ ತೋರಿಸಿದ್ರೆ ಸಾಕಂತ ಹೇಳಿದ್ರೆ ನಿಮ್ಮ ಹಣೆ ಬರಹ. ಆದರೆ ಕ್ಲೈಮ್ ಮಾಡಬೇಕಾಗಿರ್ಬೇಕಾದ್ರೆ ಈ ದಾಖಲೆಗಳು ವೆರಿ ಇಂಪಾರ್ಟೆಂಟ್. ಬೈಕ್ ಅಥವಾ ಕಾರ್ ಇನ್ಶೂರೆನ್ಸ್ ರಿಜೆಕ್ಟ್ ಆಗೋ ಚಾನ್ಸಸ್ 100ಕ್ಕೆ 99 ಭಾಗ ಇದೇ ಕಾರಣ. 100ಕ್ಕೆ 90 ಅಂದ್ರೆ 10ರಲ್ಲಿ 9 ಜನಕ್ಕೆ ಈ ಮಾಹಿತಿ ಗೊತ್ತಿರಲ್ಲ. ಅದೇನ ಆ ಮಾಹಿತಿ? ಅದು ನಾನು ಇವತ್ತು ಫೇಸ್ ಮಾಡ್ತಾ ಇರತಕ್ಕಂತಹ ವಿಷಯ. ಸಂಪೂರ್ಣವಾಗಿ ಹೇಳ್ತೀನಿ. ಈ ಮಾಹಿತಿನ ಎಲ್ಲೂ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಚಿಕ್ಕದಾಗಿ ಚೊಕ್ಕದಾಗಿ ಹೇಳಿರ್ತೀನಿ. ನಾನು 15 ದಿನದಿಂದ 30 ದಿನದ ಒಳಗೆ ಒಂದು ಇನ್ಶೂರೆನ್ಸ್ ಬೈ ಮಾಡಿರ್ತೀನಿ ಫೋನ್ ಪೇ ನಲ್ಲಿ. ಆವಾಗ ನಾನು ಟರ್ಮ್ಸ್ ಅಂಡ್ ಕಂಡೀಷನ್ ಓದ್ತಾ ಹೋಗ್ತೀನಿ. 1262 ರೂಪಾಯಿ ಕಟ್ಟಿದ್ದೀನಿ. ಆದ್ರೆ ಈ 1 ವರ್ಷ ನಾನು ತಗೊಂಡಿರೋದು ತುಂಬಾ ವೇಸ್ಟ್ ಅಂತ ಗೊತ್ತಾಯ್ತು. ಇವಾಗ ಅದು ಕ್ಲೈಮ್ ಆದ್ರೂ ಕೂಡ ರಿಜೆಕ್ಟ್ ಆಗುತ್ತೆ ಅನ್ನೋದು 100% ನನಗೆ ಇವತ್ತು ಗೊತ್ತು. ಸೊ ಅಲ್ಲಿಗೆ ಪೊಲೀಸ್ಗೋಸ್ಕರ ವ್ಯಾಲಿಡ್ ಆಗುತ್ತೆ. ಆಲ್ರೆಡಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇದೆ. ನಾನೀಗ ಓಡಿ ತಗೊಂಡಿರೋದು ಕಂಪ್ಲೀಟ್ ಆಗಿ ವೇಸ್ಟ್. ನೀವು ಈ ತಪ್ಪನ್ನ ಮಾಡಬಾರ್ದು ಅಂತ ಹೇಳಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಏನಪ್ಪಾ ಇನ್ಶೂರೆನ್ಸ್ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನಿಮ್ಮ ಹತ್ರ ಕಾರು ಬೈಕು ಇರುತ್ತೆ. ಅದಕ್ಕೆ ಇನ್ಶೂರೆನ್ಸ್ ತಗೋಬೇಕು ಅಂತ ಹೇಳಿದ್ರೆ ಒಂದು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್, ಓನ್ ಡ್ಯಾಮೇಜ್ ಇನ್ಶೂರೆನ್ಸ್, ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಇರುತ್ತೆ. ಏನಿದು ಥರ್ಡ್ ಪಾರ್ಟಿ ಅಂದ್ರೆ, ಸರ್ಕಾರದ ಕಾನೂನು ಪ್ರಕಾರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಕಡ್ಡಾಯವಾಗಿರುತ್ತೆ. ಓನ್ ಡ್ಯಾಮೇಜ್ ಇನ್ಶೂರೆನ್ಸ್ ನಿಮ್ಮಿಷ್ಟ. ಕಾಂಪ್ರಹೆನ್ಸಿವ್ ಅಂದ್ರೆ ಥರ್ಡ್ ಪಾರ್ಟಿ ಪ್ಲಸ್ ಓನ್ ಡ್ಯಾಮೇಜ್ ಎರಡನ್ನೂ ಸೇರಿ ತಗೊಂಡ್ರೆ, ಎರಡೂ ಇದ್ರೆ ಅದನ್ನ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಹೊಸ ಬೈಕ್ ಅಥವಾ ಕಾರ್ ತಗೊಬೇಕಾದ್ರೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ 3 ರಿಂದ 5 ವರ್ಷ ಕೊಡ್ತಾರೆ, ಡಿಪೆಂಡ್ಸ್ ಆನ್ ಕಂಪನಿ. ಓಡಿ ಅಂದ್ರೆ ಓನ್ ಡ್ಯಾಮೇಜ್ ನ 1 ವರ್ಷ ಕೊಡ್ತಾರೆ. 1 ವರ್ಷ ಆದ್ಮೇಲೆ ನಾವೇನ್ ಮಾಡ್ತೀವಿ, ರಿನ್ಯೂ ಮಾಡಬೇಕು ಅಂತ ಮಾಡ್ತೀವಿ. ಥರ್ಡ್ ಪಾರ್ಟಿ ಆಲ್ರೆಡಿ ರನ್ನಿಂಗ್ ಇರುತ್ತೆ, ಓಡಿ ಇನ್ಶೂರೆನ್ಸ್ ತಗೊಬೇಕಾಗಿದೆ. ಅವಾಗ ನಾವು ಅರ್ಜೆಂಟ್ ಏನ್ ಮಾಡ್ತೀವಿ, ಫೋನ್ ಪೇ, ಗೂಗಲ್ ಪೇ ಅಥವಾ ಇನ್ಯಾವುದೋ ಪೇಲ್ ಹೋಗಿ ಇನ್ಶೂರೆನ್ಸ್ ಬನ್ನಿ 5 ನಿಮಿಷದಲ್ಲಿ ಇನ್ಶೂರೆನ್ಸ್ ಕೊಡ್ತೀವಿ ಅಂತ ಹೇಳ್ತಾರೆ. ನಾವು ಹೋಗಿ ಹರಿಬಿರಿಲಿ ಮಾಡ್ತೀವಿ. ಇಲ್ಲೇ ನಾವು ಮಾಡೋ ತಪ್ಪು. ನಾನು ಹೇಳೋದು ಅಲ್ಲಿ ತಗೋಬೇಡಿ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಆದ್ರೆ ತಗೊಳಕ್ ಮುಂಚೆ ಏನು ಟರ್ಮ್ಸ್ ಅಂಡ್ ಕಂಡೀಷನ್ ಅನ್ನ ಓದ್ಬೇಕಾಗುತ್ತೆ. ಏನ್ ತಪ್ಪು ಮಾಡಬಾರ್ದು ಅಂತ ಹೇಳಿದ್ರೆ, ನನ್ನ ಒಂದು ತಪ್ಪು ಹೇಳ್ತೀನಿ. PUC ಸರ್ಟಿಫಿಕೇಟ್ ನಂದು ಎಕ್ಸ್ಪೈರ್ಡ್ ಆಗಿತ್ತು. ನಾನು ತಗೋಬೇಕಿದ್ರೆ PUC ಸರ್ಟಿಫಿಕೇಟ್ ಎಕ್ಸ್ಪೈರ್ಡ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಬಜಾಜ್ ಅಲಿಯನ್ಸ್ ಹೇಳುತ್ತೆ, ನೀವು ಇನ್ಶೂರೆನ್ಸ್ ರಿನ್ಯೂ ಅಥವಾ ಪರ್ಚೇಸ್ ಮಾಡಬೇಕಾದ್ರೆ ನಿಮ್ಮ ಹತ್ರ ವ್ಯಾಲಿಡ್ PUC ಸರ್ಟಿಫಿಕೇಟ್ ಇರಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಡೇಟು ಅಕ್ಟೋಬರ್ 22. ಇವತ್ತು ಇನ್ಶೂರೆನ್ಸ್ ನಾನು ರಿನ್ಯೂ ಮಾಡಬೇಕು ಅಂದ್ರೆ ಇವತ್ತಿಗೆ ವ್ಯಾಲಿಡ್ PUC ಸರ್ಟಿಫಿಕೇಟ್ ನ ಪೊಲ್ಯೂಷನ್ ಅಂಡರ್ ಕಂಟ್ರೋಲ್ ಸರ್ಟಿಫಿಕೇಟ್ ಅಂತ ಇರುತ್ತೆ, ಅದು ವ್ಯಾಲಿಡ್ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಆವಾಗ ನೀವೇನ್ ಖರೀದಿ ಮಾಡ್ತಾ ಇದ್ರಿ ಇನ್ಶೂರೆನ್ಸ್, ಅದು ಸಂಪೂರ್ಣವಾಗಿ ಇನ್ವ್ಯಾಲಿಡ್, ವಾಯ್ಡ್ ಅಂತ ಕರೀತಾರೆ. ಹಾಗಿದ್ರೆ ಒಂದ್ಸಾರಿ ಇನ್ಶೂರೆನ್ಸ್ ತಗೊಂಡ್ಮೇಲೆ ಅದು ಮುಗೀತಾ ಅಂತ ಕೇಳ್ಬೋದು. ಯಾವುದೇ ಒಂದು ಇನ್ಶೂರೆನ್ಸ್ ತಗೋಬೇಕಾದ್ರೂ ಅದರದೇ ಆದ ಕಂಪನಿಯ ಪಾಲಿಸಿ ಪ್ರಕಾರ 15 ದಿನದಿಂದ 30 ದಿನದೊಳಗೆ ಕ್ಯಾನ್ಸಲ್ ಅಂಡ್ ಫುಲ್ ರೀಫಂಡ್ ತಗೊಳ್ಳೋ ಒಂದು ನಿಯಮ ಇರುತ್ತದೆ, ಆಸ್ ಪರ್ ಸರ್ಕಾರದ ನಿಯಮದ ಪ್ರಕಾರ. ಅದರಿಂದ ಇವಾಗ ನನಗೆ ಲೇಟ್ ಆಗಿ ಗೊತ್ತಾದ ಕಾರಣ ಕಂಪ್ನಿನ ವಿಚಾರಿಸಬೇಕು, ರೀಫಂಡ್ಗೆ ನಾನು ಅರ್ಹನ ಇಲ್ವಾ ಅಂತ. ಆದ್ರೆ ಇದು ಗೊತ್ತಾದ ತಕ್ಷಣ ನನ್ನ ವೀಕ್ಷಕರಿಗೆ ಗೊತ್ತಾಗ್ಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೂ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಇಂದ ಇದ್ರೆ ಸಾಕ ಅಂದ್ರೆ, ಥರ್ಡ್ ಪಾರ್ಟಿ ಅಂದ್ರೆ ಫಾರ್ ಎಕ್ಸಾಂಪಲ್ ನೀವೆಲ್ಲೋ ಪ್ರಯಾಣ ಮಾಡ್ತಿದ್ದೀರಾ, ಯಾವುದಾದ್ರೂ ರೀಸನ್ಗೆ ಒಬ್ಬರಿಗೆ ಗುದ್ದುತ್ತೀರಾ, ಆಕ್ಸಿಡೆಂಟ್ ಮಾಡ್ತೀರಾ, ಆವಾಗ ನಿಮ್ ಗಾಡಿನೂ ಡ್ಯಾಮೇಜ್ ಆಗಿ ಅವ್ರ ಗಾಡಿ ಆಗ್ಲಿ ಅವ್ರ ಕಾಂಪೌಂಡ್ ಆದ್ರೂ ಕೂಡ ಅವ್ರು ಬೇರೆಯವರಿಗೆ ಸಂಬಂಧಪಟ್ಟಿದ್ನೇ ಥರ್ಡ್ ಪಾರ್ಟಿ ಅಂತ ಕರೀತೀರಿ. ಏನೇ ಡ್ಯಾಮೇಜ್ ಆದ್ರೂ ಕೂಡ ಅದನ್ನ ಕವರ್ ಮಾಡೋದೇ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂತ. ಆವಾಗ ನಿಮ್ ಗಾಡಿ ಕವರ್ ಆಗಲ್ಲ. ಅದಾಗಬೇಕು ಅಂದ್ರೆ ಆವಾಗ ನಿಮ್ಗೆ PUC ಸರ್ಟಿಫಿಕೇಟ್ ಇರಬೇಕು. ಇಲ್ಲ ಅಂದ್ರೆ ಪೊಲೀಸ್ ಅಥವಾ RTO ಕಡೆಯಿಂದ ನಿಮ್ಗೆ ಫೈನ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನಿಮ್ಮ ಹತ್ರ RC, DL, PUC ಸರ್ಟಿಫಿಕೇಟು, ಇನ್ಶೂರೆನ್ಸ್ ಮತ್ತೆ ಕಾಲಕ್ಕೆ ತಕ್ಕಂತೆ ಸರ್ಕಾರ ನಿಯಮಗಳ ಪ್ರಕಾರ ದಾಖಲೆಗಳು ನಿಮ್ಮ ಹತ್ರ ಇರಲೇಬೇಕು. ಹಾಗೂ ಓನ್ ಡ್ಯಾಮೇಜ್ ಅಂತ ಹೇಳಿದ್ರೆ ಅದರಲ್ಲೂ ಕೂಡ ಆಡ್ ಆನ್ ಗಳಿರುತ್ತೆ. ಆಕ್ಸಿಡೆಂಟಲ್ ಕವರ್, ಆಕ್ಸಿಡೆಂಟ್ ಆಗಿ ತೀರೋದ್ರೆ ಡಿಪೆಂಡ್ಸ್ ಆನ್ ಕಂಪನಿ, ಅದು ಕೂಡ ನೀವು ಸ್ಟಡಿ ಮಾಡಬೇಕಾಗುತ್ತೆ. ಆಕ್ಸಿಡೆಂಟ್ ಆಗಿ ತೀರೋದ್ರೆ 5 ಲಕ್ಷ, 10 ಲಕ್ಷ, 50 ಲಕ್ಷ ಈ ತರ ಕಂಪನಿ ಡಿಪೆಂಡ್ಸ್ ಇರುತ್ತೆ. ಹಾಗೂ ಡಿಸೇಬಿಲಿಟಿ, ಏನಾದ್ರೂ ಕೈ ಕಾಲು ಡ್ಯಾಮೇಜ್ ಆದ್ರೂ ಕೂಡ ಅದಕ್ಕೂ ಕೂಡ ಇಷ್ಟು ಲಕ್ಷ ಅಂತ ಕೊಡ್ತಾರೆ. ಹಾಗೂ ಫಾರ್ ಎಕ್ಸಾಂಪಲ್ ಒಂದು ಕಾರ್ ಇನ್ಶೂರೆನ್ಸ್ ಅಲ್ಲಿ ಏನಾಗಿರುತ್ತೆ, ನೀವೆಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಅದು ರಿಪೇರ್ ಆಗೋಕೆ ಸುಮಾರು ಟೈಮ್ ತಗೊಳುತ್ತೆ. ಆ ಟೈಮು ನೀವೆಲ್ಲೋ ಔಟ್ ಸ್ಟೇಷನ್ ಹೋಗಿರ್ತೀರಾ, ಎಕ್ಸಾಂಪಲ್ ಧರ್ಮಸ್ಥಳಕ್ಕೆ ಹೋಗಿರ್ತೀರಾ, ಅಲ್ಲಿ ಘಾಟ್ ಸೆಕ್ಷನ್ ಅಲ್ಲಿ ಕಾರ್ ಏನಾದ್ರೂ ಕೈ ಕೊಡ್ತು, ಆಗ ರಿಪೇರ್ ಮಾಡೋಕೆ ಸುಮಾರು 1 ದಿನ 2 ದಿನ ಟೈಮ್ ತಗೊಳ್ತು. ಅಂತ ಸಂದರ್ಭದಲ್ಲಿ ಕೆಲವು ಕಂಪ್ನಿಗಳು ಏನ್ ಮಾಡ್ತವೆ, ನಿಮ್ಗೆ ಸ್ಟೇ ಆಗೋದಿಕ್ಕೆ ನೀವು ಎಂತದೇ ಹೋಟೆಲ್ ಉಳ್ಕೊಂಡ್ರು ಅಪ್ ಟು 15,000 ಡಿಪೆಂಡ್ಸ್ ಆನ್ ಕಂಪನಿ ನೀವು ಸ್ಟೇ ಮಾಡ್ಬೋದು.
ಕೆಲವೊಂದು ಕ್ಯಾಶ್ಲೆಸ್ ಇರುತ್ತೆ, ಕೆಲವೊಂದು ರಿಯಂಬರ್ಸ್ಮೆಂಟ್ ಮಾಡಬೇಕಾಗಿರುತ್ತೆ. ನೀವು ಊಟ ವಸತಿ ಎಲ್ಲ ಕೂಡ ಕಂಪ್ನಿ ನೋಡ್ಕೊಳ್ಳುತ್ತೆ. ಇದನ್ನೆಲ್ಲ ಆಡ್ ಆನ್ಸ್ ಅಂತ ಕರೀತಾರೆ. ಅದನ್ನ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಹಾಗೂ ಇನ್ನೊಂದು ಇಂಪಾರ್ಟೆಂಟ್, ನೀವು ರಿನ್ಯೂ ಮಾಡಬೇಕಾದ್ರೆ ನೋ ಕ್ಲೈಮ್ ಬೋನಸ್ ಅಂತ ಇರುತ್ತೆ. ಹಂಗಂದ್ರೆ ಏನಪ್ಪಾ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ವರ್ಷ ಆಯ್ತು ಗಾಡಿ ತಗೊಂಡು, ರಿನ್ಯೂ ಇನ್ನೊಂದು ತಿಂಗಳಲ್ಲಿ ಮಾಡಬೇಕು. ಈ ವರ್ಷದಲ್ಲಿ ನೀವೇನಾದ್ರೂ ಕ್ಲೈಮ್ ಮಾಡಿಲ್ಲ ಅಂದ್ರೆ 20% ಬೇಸ್ ಪ್ರೀಮಿಯಂ ಅಲ್ಲಿ ನಿಮ್ಗೆ ಕಡಿತಗೊಳ್ಳುತ್ತೆ, ಡಿಸ್ಕೌಂಟ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ವರ್ಷ ಕ್ಲೈಮ್ ಮಾಡಿಲ್ಲ 2ನೇ ವರ್ಷ ಅಂದ್ರೆ 25% ಡಿಸ್ಕೌಂಟ್ ಆಗುತ್ತೆ. 3ನೇ ವರ್ಷ 30%, 5% ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಇದು ಆಡ್ ಆನ್. ಒಂದ್ ವೇಳೆ ನೀವು ಕ್ಲೈಮ್ ಮಾಡಿ ಲಾಸ್ಟ್ ಇಯರ್, ಈ ವರ್ಷ ಕ್ಲೈಮ್ ಮಾಡಿಲ್ಲ ಅಂತ ಸುಳ್ಳು ಹೇಳಿ ಡಿಸ್ಕೌಂಟ್ ಏನಾರ ತಗೋಬಹುದು. ತಗೊಂಡ ಏನಾಗುತ್ತೆ, ನೆಕ್ಸ್ಟ್ ಕ್ಲೈಮ್ ಮಾಡಕ್ ಹೋದಾಗ ಅವ್ರಿಗೆ ಪ್ರೀವಿಯಸ್ ಮಾಹಿತಿ ನೀವು ಸುಳ್ಳು ಕೊಟ್ಟಿದ್ದೀರಾ ಅಂತ ಗೊತ್ತಾದಾಗ ಕಂಪ್ಲೀಟ್ ನಿಮ್ಮ ಒಂದು ಪಾಲಿಸಿ ರಿಜೆಕ್ಟ್ ಆಗೋ ಚಾನ್ಸಸ್ ಎಲ್ಲ ಹಾಗೆ ಆಗುತ್ತೆ. ಅದರಿಂದ ಕೇರ್ಫುಲ್ ಆಗಿ ತಗೋಬೇಕಾಗುತ್ತೆ. ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಂತ ಬಂದಾಗ ನಿಮ್ಗೆ ಆಲ್ರೆಡಿ 3 ರಿಂದ 5 ವರ್ಷ ಏನು ಕಂಪ್ನಿ ಸ್ಟಾರ್ಟಿಂಗ್ ತಗೊಳ್ಬೇಕಾದ್ರೆ ಕೊಟ್ಟಿರ್ತಾರೆ, ಅದು ಎಕ್ಸ್ಪೈರ್ ಆದ್ಮೇಲೆ ಕಾಂಪ್ರಿಹೆನ್ಸಿವ್ ತಗೊಂಡ್ರೆ ಎರಡು ಕೂಡ ಓಡಿ ಮತ್ತೆ ಥರ್ಡ್ ಪಾರ್ಟಿ TP ಅಂತ ಕರೀತಾರೆ, ಎರಡು ಕೂಡ ಕವರ್ ಆಗುತ್ತೆ. ಇನ್ನೊಂದು ಮಾಹಿತಿ, ಕಾರು ಅಥವಾ ಬೈಕ್ ಇನ್ಶೂರೆನ್ಸ್ ತಗೋಬೇಕಾದ್ರೆ ಬಂಪರ್ ಟು ಬಂಪರ್ ಅಂತಾರೆ. ಹಂಗಂದ್ರೆ ಏನು ಅಂತ ಕೇಳ್ತೀರಾ. ಹಂಗಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಕಂಪನಿ ಟೈರ್ ಬಿಟ್ಟು ಉಳಿದಿದ್ದಿಲ್ಲ ಅಂತಾರೆ, ಇನ್ಕ್ಲೂಡಿಂಗ್ ಆಡ್ ಆನ್ ನಾನು ಅವಾಗಲೇ ಹೇಳ್ದಂಗೆ ಆಕ್ಸಿಡೆಂಟಲ್ ಕವರು, ಮತ್ತೆ ಕೀಗೆ ಸಂಬಂಧ ಕೀ ಲಾಸ್ಟ್ ಆದ್ರೆ ಅದಕ್ಕೂ ಕೂಡ ಬಂದ್ ಕೊಡ್ತಾರೆ. ಅಥವಾ ರೋಡ್ ಸೈಡ್ ಅಲ್ಲಿ ಏನಾದ್ರು ಆಫ್ ಆದ್ರೆ ಎನಿ ರೀಸನ್, ಇಂಜಿನ್ ಆಫ್ ಆಯ್ತು, ಬ್ಯಾಟ್ರಿ ಡ್ಯಾಮೇಜ್ ಆಯ್ತು, ಬ್ಯಾಟ್ರಿ ವರ್ಕ್ ಆಗ್ತಿಲ್ಲ ಅಂದ್ರೆ ಓಡ್ ಬರ್ತಾರೆ, ಅದು ಆಡ್ ಆನ್ ಅಂತ ಕರೀತಾರೆ. ಈ ತರ ಸುಮಾರು ಆಡ್ ಆನ್ಗಳಿರುತ್ತೆ, ನೋಡಿ ತಗೋಬೇಕಾಗಿರುತ್ತೆ. ಮತ್ತೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಮಾಹಿತಿ, ಯಾವುದೇ ಇನ್ಶೂರೆನ್ಸ್ ತಗೊಳಕ್ ಮುಂಚೆ ಅವ್ರ ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ. ಫಸ್ಟ್ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಿ ಕಸ್ಟಮರ್ ಕೇರ್ ಅಂತ, ಕ್ಲೈಮ್ ನಂಬರ್ ಅಂತ ಸರ್ಚ್ ಮಾಡಿ, ಕ್ಲೈಮ್ಗೆ ಫೋನ್ ಮಾಡಿ. ಕೆಲವೊಂದು ಇದು ಮಾಡಲ್ಲ, ಏನು ರೆಸ್ಪಾಂಡ್ ಮಾಡಲ್ಲ. ಅದನ್ನ ತಿಳ್ಕೊಳ್ಳಿ ಫಸ್ಟ್, ಕಸ್ಟಮರ್ ಕೇರ್ ಇದೆಯಾ, ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾ ಇದೆಯಾ ಅಂತ ಅವಾಗ ತಿಳ್ಕೊಳ್ಳಿ. ಮತ್ತೆ ಆಡ್ ಆನ್ಗಳು ಅಂತ ಬಂದಾಗ 0 ಡಿಪ್ರಿಸಿಯೇಷನ್, ಇದು ವೆರಿ ಇಂಪಾರ್ಟೆಂಟ್. ಯಾಕೆಂದ್ರೆ ಒಂದು ಗಾಡಿ ತಗೊಂಡಿರ್ತೀರಾ, ಅದಕ್ಕೆ ಇನ್ಶೂರೆನ್ಸ್ ತಗೋತೀರಾ. ಫಾರ್ ಎಕ್ಸಾಂಪಲ್ ಒಂದು ಬೈಕಿಗೆ 1,80,000 ಬೆಲೆ ಅಂತ ನಿರ್ಧಾರ ಮಾಡ್ಕೊಳ್ಳಿ. ನೀವು ಇನ್ಶೂರೆನ್ಸ್ ನ 1,80,000 ತಗೊಂಡ್ರು ಕೂಡ ಪ್ರೀಮಿಯಂ ಜಾಸ್ತಿ ಆಗುತ್ತೆ. ನೀವು ಹೊಸ ಬೈಕ್ ಆಗಿ ಸೇಫ್ಟಿಯಾಗಿ ಇಟ್ಕೋತೀನಿ ಅನ್ನೋ ನಂಬಿಕೆ ನಿಮ್ಗಿದ್ರೆ 1,25,000 ಪ್ರೀಮಿಯಂ ತಗೊಂಡ್ರೆ ಅದು ಕಮ್ಮಿ ಬೀಳುತ್ತೆ. ಅದು ಒಂದು ಉತ್ತಮವಾದ ನೋಟ್ ಅಂತ ಬರ್ದಿಟ್ಕೊಳ್ಳಿ. ಮತ್ತೆ ಎಂಜಿನ್ ಪ್ರೊಟೆಕ್ಟ್, ಇವಾಗ ಬೆಂಗಳೂರಲ್ಲಿ ಸಾಮಾನ್ಯವಾಗಿ ಕೆಲವು ಏರಿಯಾಗಳು, ಎಲ್ಲ ಅಲ್ಲ, ಕೆಲವು ಏರಿಯಾಗಳಲ್ಲಿ ಫ್ಲಡ್ ಆಗುತ್ತೆ, ಅದರಿಂದ ಎಂಜಿನ್ ಸೀಸ್ ಆಗುತ್ತೆ. ಆ ಎಂಜಿನ್ ಸೀಸ್ ಆಗಬಾರ್ದು ಅಂದ್ರೆ ಎಂಜಿನ್ ಪ್ರೊಟೆಕ್ಷನ್ ಅಂತ ಇರುತ್ತೆ, ಅದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ರೋಡ್ ಸೈಡ್ ಅಸಿಸ್ಟೆನ್ಸ್, ನನ್ ಕೇಳೋದಾದ್ರೆ RSA, ರೋಡ್ ಸೈಡ್ ಅಸಿಸ್ಟೆನ್ಸ್ ದಯವಿಟ್ಟು ತಗೊಳ್ಳಿ. ಯಾಕೆಂದ್ರೆ ದಾರಿಲಿ ನೀವು ಎಲ್ಲೇ ಏನೇ ಆದ್ರೂ ಕೂಡ ಟೋವಿಂಗ್ ಕೂಡ ಫ್ರೀ ಆಗಿರುತ್ತೆ. ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ಮತ್ತೆ ರಿಟರ್ನ್ ಟು ಇನ್ವಾಯ್ಸ್ ಅಂತ ಇರುತ್ತೆ. ಹಂಗಂದ್ರೆ ಏನಪ್ಪಾ ಅಂದ್ರೆ, ಕೆಲವೊಂದು ಓನ್ ಗ್ಯಾರೇಜ್ಗಳಿರುತ್ತೆ, ಅವ್ರದ್ದು ಲಿಂಕ್ ಆಗಿರುತ್ತೆ ಟೈಅಪ್, ಅಲ್ಲೋದ್ರೆ ಕ್ಯಾಶ್ಲೆಸ್ ಆಗಿರುತ್ತೆ. ಇನ್ನೊಂದು, ಏನಾದ್ರೂ ಅಪಘಾತ ಆದಲ್ಲಿ ನೀವೇನ್ ಮಾಡಬೇಕು, ಕಂಪ್ನಿಯವ್ರಿಗೆ ಇಮಿಡಿಯೇಟ್ ಹೇಳ್ಬೇಕು. ಕೆಲವೊಂದು ಕಂಪ್ನಿ ವಿತಿನ್ 24 hours ಹೇಳಿ ಅಂತಾರೆ, ಇನ್ನೊಂದು ಕಂಪ್ನಿ 48 hours. ಅದನ್ನ ಮೀರಿ ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಕ್ಲೈಮ್ ರಿಜೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದರಿಂದ ಇನ್ಫಾರ್ಮ್ ಮಾಡಿ. ನಿಯರೆಸ್ಟ್ ಟವ್ ಮಾಡೋಕೆ ಟ್ರೈ ಮಾಡ್ತಾರೆ ಅವರು, ಟವಿಂಗು ಕೂಡ ಲೇಟ್ ಆಯ್ತು ಅಂತ ಹೇಳಿದ್ರೆ ನೀವು ಅವ್ರನ್ನ ಕೇಳಿ ಕಸ್ಟಮರ್ ಕೇರ್ಗೆ, ಈ ತರ ಆಗಿದೆ, ನಾವು ಟೈಅಪ್ ಇಲ್ಲದೆ ಇರೋ ಗ್ಯಾರೇಜ್ ಅಲ್ಲಿ ಮಾಡಿಸಬಹುದಂತ. ಅದನ್ನ ಆಡ್ ಆನ್ ಅಲ್ಲಿ ನೀವು ತಗೊಂಡಿದ್ರೆ ಅವ್ರು ಹೇಳ್ತಾರೆ ಮಾಡಿಸಿ ಅಂತ. ಅವ್ರ ಹತ್ರ ವಿತ್ GST ಇರೋ ಬಿಲ್ ತಗೊಳ್ಳಿ. ಅದನ್ನ ಅವ್ರನ್ನ ಕ್ಲೈಮ್ ಪ್ರೊಸೆಸ್ ಹೇಗೆ ಅಂತ ಡಿಪೆಂಡ್ಸ್ ಆನ್ ಕಂಪ್ನಿ ತಿಳ್ಕೊಳ್ಳಿ, ಆಗ ಕ್ಲೈಮ್ ನಿಮ್ಗೆ ಬರುತ್ತೆ. ಇದು ಒಂದು ಆಡ್ ಆನ್, ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಅದನ್ನ ತಗೊಬಹುದು. ನೆಕ್ಸ್ಟ್ ಆಲ್ರೆಡಿ ಹೇಳಿದೆ ನೋ ಕ್ಲೈಮ್ ಬೋನಸ್. ಮತ್ತೆ ಯಾವ್ಯಾವ ಕಂಪ್ನಿ ಬೆಸ್ಟ್ ಅಂತ ಕೇಳ್ತೀರಾ. ಬೆಸ್ಟ್ ಕಂಪ್ನಿ ಅನ್ನೋಕ್ಕಿಂತ ಟಾಪ್ ಕಂಪ್ನಿ ಅಂತ ಹೇಳ್ತೀನಿ ನಾನು. ಯಾಕೆಂದ್ರೆ ಎಲ್ಲ ಬೆಸ್ಟ್ ಕಂಪ್ನಿ, ಬಟ್ ಡಿಪೆಂಡ್ಸ್ ನೀವು ಯಾವ ತರ ಟರ್ಮ್ಸ್ ಅಂಡ್ ಕಂಡೀಷನ್ ನ ನೋಡ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್. ಇಲ್ಲಿ ಖಾಸಗಿ ಕಂಪ್ನಿ ಅಂದ್ರೆ ಪ್ರೈವೇಟ್ ಕಂಪ್ನಿಗಳು ಇರ್ತವೆ, ಮತ್ತೆ ಗವರ್ಮೆಂಟ್ ಕಂಪ್ನಿಗಳು ಇರ್ತವೆ. ಅದ್ರಲ್ಲಿ ಯಾವ್ದು ಅಂದ್ರೆ ಖಾಸಗಿ ಕಂಪ್ನಿಗಳು ಪ್ರೈವೇಟ್ ಅಂದ್ರೆ HDFC ಎರ್ಗೋ ಇರುತ್ತೆ, ICICI ಲಾಂಬಾರ್ಡ್ ಇರುತ್ತೆ, ಬಜಾಜ್ ಅಲಿಯನ್ಸ್ ಇರುತ್ತೆ, ಟಾಟಾ AIG ಇರುತ್ತೆ, ಡಿಜಿಟ್ ಇರುತ್ತೆ, ಮತ್ತು ಆಕೋ ಒಂದು ಪ್ಯೂರ್ಲಿ ಆನ್ಲೈನ್ ಪ್ರೋಸೆಸ್. ಇನ್ನು ಉಳಿದಿದ್ದೆಲ್ಲ ಆಫ್ಲೈನ್ ಕೂಡ ಅವೈಲೇಬಲ್ ಇದೆ. ಸರ್ಕಾರದ ಕಂಪನಿಗಳು ಅಂತ ಬಂದಾಗ ನ್ಯೂ ಇಂಡಿಯಾ ಅಶೂರೆನ್ಸ್ ಅಂತ ಇದೆ, ಯುನೈಟೆಡ್ ಇಂಡಿಯಾ ಅಂತ ಇದೆ, ಓರಿಯೆಂಟಲ್ ಇನ್ಶೂರೆನ್ಸ್ ಅಂತ ಇದೆ, ನ್ಯಾಷನಲ್ ಇನ್ಶೂರೆನ್ಸ್ ಅಂತ ಇದೆ, SBI ಜನರಲ್ ಅಂತ ಇದೆ. ನೀವು ಯಾವುದೇ ಕಂಪನಿ ಆದ್ರೂ ತಗೋಬಹುದು, ನೋ ಪ್ರಾಬ್ಲಮ್. ಎಲ್ಲಿ ತಗೋಬೇಕು ಅಂತ ಹೇಳಿದ್ರೆ ಅವ್ರದೇ, ನಾನ್ ರೆಕಮೆಂಡ್ ಮಾಡೋದಾದ್ರೆ ದಯವಿಟ್ಟು ಅವ್ರದೇ ವೆಬ್ಸೈಟ್ ಅಲ್ಲಿ ಹೋಗಿ ಅಲ್ಲೇ ತಗೊಳ್ಳಿ. ಪ್ರೀಮಿಯಂ ಒಂದು ₹100 ಜಾಸ್ತಿ ಆಗಿ ಅಲ್ಲಿ ತಗೊಳ್ಳಿ. ಯಾಕೆಂದ್ರೆ ಡೆಡಿಕೇಟೆಡ್ ಅವ್ರದೇ ಕಡೆಯಿಂದ ನಿಮ್ಗೆ ಒಬ್ರು ಮ್ಯಾನೇಜರ್, ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜರ್ CRM ಅಂತ ಕೊಡ್ತಾರೆ. ನೀವು ವೆಬ್ಸೈಟ್ಗಳು ಅಂತ ಹೇಳಿದ್ರೆ ಪಾಲಿಸಿ ಬಜಾರ್ ಆಗಿರ್ಬೋದು, ಮತ್ತೆ ಕವರ್ ಫಾಕ್ಸ್ ಅಂತ ಇರುತ್ತೆ, ಟರ್ಟಲ್ ಮಿಂಟ್ ಅಂತ ಇರುತ್ತೆ. ಇಲ್ಲೆಲ್ಲ ಕಂಪೇರ್ ಮಾಡಬಹುದು, ಅಲ್ಲೂ ಕೂಡ ತಗೋಬಹುದು. ನಿಮ್ಗೆ ಇಷ್ಟ ಆದ್ರೆ ಅಲ್ಲಿ ಕೂಡ ನೋಡಬಹುದು. ನಾನ್ ರೆಕಮೆಂಡ್ ಮಾಡೋದು ಅವ್ರದೇ ವೆಬ್ಸೈಟ್ ಅಲ್ಲಿ ಹೋಗಿ ಅಂತ.
ರಿನ್ಯೂ ಮಾಡಬೇಕಾದ್ರೂ ಹೊಸದಾಗಿ ತಗೋಬೇಕಾದ್ರೂ ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಏನಿಲ್ಲ ಬಿಡು, ಇನ್ಶೂರೆನ್ಸ್ ಒಂದು ಪೊಲೀಸಿಗೆ ತೋರಿಸಿದ್ರೆ ಸಾಕಂತ ಹೇಳಿದ್ರೆ ನಿಮ್ಮ ಹಣೆ ಬರಹ. ಆದರೆ ಕ್ಲೈಮ್ ಮಾಡಬೇಕಾಗಿರ್ಬೇಕಾದ್ರೆ ಈ ದಾಖಲೆಗಳು ವೆರಿ ಇಂಪಾರ್ಟೆಂಟ್. ಅದು ಯಾವೆಲ್ಲ ಅಂದ್ರೆ RC ನಿಮ್ಮ ಹತ್ರ ವ್ಯಾಲಿಡ್ ಇರಬೇಕು, ಡ್ರೈವಿಂಗ್ ಲೈಸೆನ್ಸ್ ವ್ಯಾಲಿಡ್ ಇರಬೇಕು, ಯಾರು ಓಡಿಸ್ತಾ ಇರ್ತಾರೆ ಅವ್ರದ್ದು ವ್ಯಾಲಿಡ್ DL ಇರಬೇಕು, ಮತ್ತೆ PUC ಸರ್ಟಿಫಿಕೇಟ್ ವ್ಯಾಲಿಡ್ ಇರಬೇಕು. ಯಾವಾಗ ಇನ್ಶೂರೆನ್ಸ್ ಇವತ್ತು ತಗೋತಾ ಇದ್ರೆ ಅದು ಸಾಮಾನ್ಯವಾಗಿ 6 ತಿಂಗಳು ಡಿಪೆಂಡ್ಸ್, ಇವಾಗ ರೂಲ್ಸ್ ಹೆಂಗಿದೆ ನೋಡ್ಕೊಳ್ಳಿ. 6 ತಿಂಗಳು ವ್ಯಾಲಿಡ್ ಇದ್ರೆ ನೀವು ಇನ್ಶೂರೆನ್ಸ್ ತಗೊಳ್ಳೋ ದಿನನೂ ವ್ಯಾಲಿಡ್ ಇರಬೇಕು, ಎಕ್ಸ್ಪೈರ್ ಆದ್ಮೇಲೆ ರಿನ್ಯೂ ಮಾಡಿರಬೇಕು, ಆಕ್ಸಿಡೆಂಟ್ ಆಗಿರೋ ದಿನನೂ PUC ವ್ಯಾಲಿಡ್ ಇರಬೇಕು ಡೇಟ್. ಹಳೆ ಇನ್ಶೂರೆನ್ಸ್ ಅದು ಪಾಲಿಸಿ ಕಾಪಿ ನೀವು ರಿನ್ಯೂವಲ್ ಟೈಮಲ್ಲಿ ಕೊಟ್ಟಿರಬೇಕು, ಇಲ್ಲ ಹೊಸದಾದ್ರೆ ಅವಶ್ಯಕತೆ ಇಲ್ಲ. ಫೋಟೋ ID, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ID ಯಾವ್ದಾದ್ರು ಒಂದಿದ್ರು ಫೋಟೋ ID ಕಾರ್ಡ್ ಇದ್ರೆ ಸಾಕು. ನೆಕ್ಸ್ಟ್, ಇನ್ಶೂರೆನ್ಸ್ ಇಲ್ಲದೆ ಅಥವಾ PUC ಇಲ್ಲದೆ ಬಿಟ್ರೆ ಏನಾಗುತ್ತೆ ಅಂದ್ರೆ 2,000 ಅಥವಾ ಅದಕ್ಕಿಂತ ಹೆಚ್ಚು ದಂಡ ಕೊಡಬೇಕಾಗುತ್ತೆ, ಹಾಗೂ ಲೀಗಲ್ ಇಶ್ಯೂ ಬರುತ್ತೆ. ಅಪಘಾತದಲ್ಲಿ ಕ್ಲೈಮ್ ರಿಜೆಕ್ಷನ್ ಆಗೋ ಚಾನ್ಸಸ್ ಎಲ್ಲ ಆಗುತ್ತೆ. ಮತ್ತೆ RC ರಿವೋಕ್ ಆಗೋ ಚಾನ್ಸ್, ಕೆಲವು ಸ್ಟೇಟ್ಗಳಲ್ಲಿ RCನ ಕ್ಯಾನ್ಸಲ್ ಮಾಡಿಸ್ತಾರೆ. ನಿಮ್ಮ ಹತ್ರ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು, ಇನ್ಶೂರೆನ್ಸ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತೆ ರಿನ್ಯೂ ಮಾಡುವಾಗ ಜಾಗ್ರತೆ ವಹಿಸಿ. ಏನು ವಹಿಸಬೇಕು? ಕೊನೆಯ ದಿನಕ್ಕೆ ತಳ್ಳಬಾರ್ದು. ಇನ್ನೊಂದು ವಾರ ಇದೆ, ಇನ್ನು 3 ದಿನ ಇದೆ, ಇನ್ನು 5 ದಿನ ಇದೆ ಮಾಡ್ಕೊಳ್ಳೋಣ, ಅದು ಬೇಡ. ಯಾಕೆಂದ್ರೆ ಈಗ ಫಾರ್ ಎಕ್ಸಾಂಪಲ್ ನನ್ನ ಕೇಸಲ್ಲಿ ಇನ್ಶೂರೆನ್ಸ್ ಮಾಡಿ 15 ದಿನಕ್ಕೆ ಮೇಲಾಗ್ಬಿಟ್ಟಿದೆ. ಆವಾಗ ಗೊತ್ತಾಯ್ತು ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ PUC ವ್ಯಾಲಿಡ್ ಇಲ್ಲ ಅಂತ. ನಾನು PUC ಆಲ್ರೆಡಿ ಎಕ್ಸ್ಪೈರ್ಡ್ ಆಗ್ಬಿಟ್ಟಿದೆ, ತಗೊಂಡು ಈಗ ವೇಸ್ಟ್. ಅದೇ 30 ದಿನದೊಳಗೆ ಆಗಿದ್ರೆ ಆ ಕಂಪ್ನಿ ಪ್ರಕಾರ, ಬಜಾಜ್ ಅಲಿಯನ್ಸ್ ಪ್ರಕಾರ ನಾನು ರೀಫಂಡ್ ತಗೊಂತೀನಿ ಇವಾಗ ಈ ವಿಡಿಯೋ ಆದ್ಮೇಲೆ. ಒಂದ್ ವೇಳೆ ಅದಕ್ಕೆ ನಾನು 15 ದಿನ ಎಕ್ಸ್ಪೈರ್ಡ್ ಇನ್ನ 1 ತಿಂಗಳು ಇರುವಾಗ ತಗೊಂಡಿದ್ದೀನಿ, ಅದಕ್ಕೆ ಬಚಾವ್ ಇಲ್ಲ ಅಂದ್ರೆ ಆ ಕಡೆ ವ್ಯಾಲಿಡು ಇಲ್ಲ, ಈ ಕಡೆ ಎಕ್ಸ್ಪೈರ್ಡ್ ಆಗ್ಬಿಡುತ್ತೆ ಅಂದ್ರೆ ನೋ ಕ್ಲೈಮ್ ಬೋನಸ್ ಹೋಗ್ಬಿಡುತ್ತೆ. ಅದರಿಂದ ನೀವು ಏನ್ ಮಾಡಿ ಅಂದ್ರೆ, ನಾನು ಕೇಳೋದಾದ್ರೆ 30 ದಿನ ಅಥವಾ 20 ದಿನ ಒಳಗಡೆ, ನೀನು ಎಕ್ಸ್ಪೈರ್ 20-30 ದಿನ ಇರಬೇಕಾದ್ರೆ ನೀವು ಹೊಸ ಇನ್ಶೂರೆನ್ಸ್ ರಿನ್ಯೂ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆಡ್ ಆನ್ಸ್ಗಳನ್ನ ನೋಡಿ ನೀವು. ನನ್ ಕೇಳೋದಾದ್ರೆ ಇಂಜಿನ್ ಪ್ರೊಟೆಕ್ಷನ್ ಫ್ಲಡ್ ಏರಿಯಾ ಆಗಿದ್ರೆ, ಮತ್ತೆ ರೋಡ್ ಸೈಡ್ ಅಸಿಸ್ಟೆನ್ಸ್ ತಗೊಳ್ಳಿ, ಮತ್ತೆ ಕೀ ಪ್ರೊಟೆಕ್ಷನ್ ತಗೊಳ್ಳಿ. ಈ ತರ ಆಡ್ ನಿಮ್ಗೆ ಯಾವ್ದು ಬೇಕು ಅನುಕೂಲ ಅದನ್ನ ತಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ನನ್ಗನ್ಸುತ್ತೆ ಈ ಮಾಹಿತಿ ಉತ್ತಮವಾಗಿತ್ತು ಅಂತ. ನಿಮ್ಗೆ ಏನಿಸ್ತದ ಅನ್ನೋದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಈ ಮಾಹಿತಿನ ನಿಮ್ಗೆ ಫ್ರೆಂಡ್ಸ್, ಫ್ಯಾಮಿಲಿ, ನೆಂಟರು ಎಲ್ರಿಗೂ ಶೇರ್ ಮಾಡಿ. ಅವ್ರನ್ನೂ ಕೂಡ ಕ್ಲೈಮ್ ರಿಜೆಕ್ಷನ್ ಇಂದ ಕಾಪಾಡಿ. ನಿಮ್ಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಸರ್ವೇ ಜನ ಸುಖಿನೋ ಬಂತು. ನಮಸ್ಕಾರ. ಅಂದಾಗೆ ತಮ್ಮ ಹೆಸರು ಮೂರ್ತಿ ಅಂತ.